ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ಡ್ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmag.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. 2024 ಎಲೆಕ್ಷನ್ನಲ್ಲಿ ಬಿಜೆಪಿ ಗೆದ್ರೆ ನರೇಂದ್ರ ಮೋದಿ ಪ್ರಧಾನಿಯಾಗಲ್ಲ, ಬದಲಿಗೆ ಅಮಿತ್ ಶಾ ಪ್ರಧಾನಿಯಾಗ್ತಾರೆ ಅಂತ ಇತ್ತೀಚೆಗೆ ಕೇಜ್ರಿವಾಲ್ ಹೇಳಿಕೆಯನ್ನು ಕೊಟ್ಟಿದ್ರು. ಇದು ರಾಜಕೀಯವಾಗೂ ಕೂಡ ತೀವ್ರ ಚರ್ಚೆಗೆ ಒಳಪಟ್ಟಿತ್ತು. ಇದರ ಬೆನ್ನಲ್ಲೇ ಈ ವಿಚಾರಕ್ಕೆ ಖುದ್ದು PM ನರೇಂದ್ರ ಮೋದಿ ರಿಯಾಕ್ಟ್ ಮಾಡಿದ್ದಾರೆ. ಹೌದು, ನನಗೆ ಯಾರು ಉತ್ತರಾಧಿಕಾರಿ ಇಲ್ಲ, ಬದಲಿಗೆ ದೇಶದ ಜನರೇ ನನ್ನ ಉತ್ತರಾಧಿಕಾರಿಗಳು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಹಾರದಲ್ಲಿ ಈ ಬಗ್ಗೆ ಮಾತನಾಡಿದ ಮೋದಿಗೆ ಯಾವುದೇ ಲೆಗಸಿ ಇಲ್ಲ, ನೀವೇ ಅಂದ್ರೆ ಜನರೇ ನನ್ನ ಲೆಗಸಿ, ನನಗೆ ಯಾವುದೇ ಉತ್ತರಾಧಿಕಾರಿಗಳು ಇಲ್ಲ, ನನಗೆ ನಿಮ್ಮ ಮುಂದಿನ ಪೀಳಿಗೆ ಸಮಸ್ಯೆಗೆ ಸಿಕ್ಕಾಕೊಳ್ಳೋದು ಬೇಕಿಲ್ಲ, ಅಂದ್ರೆ ನಿಮ್ಮ ಮಕ್ಕಳೇ ದೇಶದ ಭವಿಷ್ಯ ಅಂತ ಜನರಿಗೆ PM ಮೋದಿ ಹೇಳಿದ್ದಾರೆ. ಇನ್ನೊಂದ್ ಕಡೆ ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿ, ನಾನು ಮುಸ್ಲಿಮರ ವಿರುದ್ಧ ಒಂದೇ ಒಂದು ಪದ ಮಾತಾಡಿಲ್ಲ, ನಾನು ಕಾಂಗ್ರೆಸ್ನ ಅಜೆಂಡಾವನ್ನ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದೆ ಅಷ್ಟೇ, ಆಗ ಶಬ್ದಗಳೆಲ್ಲ ಬಳಕೆಯಾಗಿದ್ದಾವೆ. ಕಾಂಗ್ರೆಸ್ನ ಸಂವಿಧಾನ ವಿರೋಧಿ ಕೆಲಸಗಳ ಬಗ್ಗೆ ಅಷ್ಟೇ ನಾನು ಹೇಳಿದ್ದೆ. ನಾನು ಮತ್ತು ಬಿಜೆಪಿ ಯಾವತ್ತಿಗೂ ಅಲ್ಪಸಂಖ್ಯಾತರ ವಿರುದ್ಧ ಇಲ್ವೇ ಇಲ್ಲ ಅಂತ PM ಮೋದಿ ಇತ್ತೀಚೆಗೆ ಕೊಟ್ಟಂತ ಕೆಲವೊಂದಷ್ಟು ಹೇಳಿಕೆಗಳಿಗೆ ಈ ರೀತಿ ಸಮಜಾಯಿಷಿ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಮೋದಿ, ಅಮಿತ್ ಶಾ ಮತ್ತು ಯೋಗಿ ಈ ಮೂವರನ್ನ ಬಿಜೆಪಿಯಿಂದ ತೆಗಿಬೇಕು ಅಂತ ಪಾಕ್ನ ಮಾಜಿ ಸಚಿವ ಫವಾದ್ ಚೌಧರಿ ಹುಸೇನ್ ಹೇಳಿದ್ದಾರೆ. ಜೊತೆಗೆ ಪಕ್ಷದಲ್ಲಿ ಯುವ ನಾಯಕತ್ವ ಬೆಳಿಬೇಕು, ಬಿಜೆಪಿ ಲೋಕಸಭಾ ಎಲೆಕ್ಷನ್ ನಲ್ಲಿ ಗೆಲ್ಲೋದು ಅಂದ್ರೆ ಕೇಕ್ ವಾಕ್ ಅಂತ ಅನ್ಕೊಂಡಿತ್ತು, ಆದ್ರೆ ಅವರಿಗೆ ಈಗ ಚುನಾವಣೆಯ ಬಿಸಿ ತಟ್ಟಿದೆ. 400 ಸ್ಥಾನಗಳನ್ನ ಗೆಲ್ತೀವಿ ಅಂತ ಹೇಳಿದ ಬಿಜೆಪಿ 300 ಸ್ಥಾನಗಳಲ್ಲಿ ಗೆಲುವು ಸಾಧಿಸೋ ಬಗ್ಗೆ ಅಂದಾಜು ಮಾಡಿಕೊಂಡಿದೆ. ಸೊ ಇಂದಿನಿಂದ ಬಿಜೆಪಿಯವರು ಮುಂದಾಲೋಚನೆ ಮಾಡೋದನ್ನ ನಿಲ್ಲಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ ಅಂತ ಚೌಧರಿ ಹೇಳಿದ್ದಾರೆ. ಈ ಮೂಲಕ ಚುನಾವಣೆ ಆಗ್ತಿರೋದು ಇಲ್ಲಿ, ಆದರೆ ತಲೆಬಿಸಿ ಮಾತ್ರ ಪಾಕಿಸ್ತಾನಕ್ಕೆ ಅನ್ನೋ ರೀತಿ ಪದೇ ಪದೇ ಪಾಕ್ ನಾಯಕರ ಹೇಳಿಕೆಗಳು ಬರ್ತಾನೆ ಇದೆ. ಈ ಬಾರಿಯ ಲೋಕಸಭಾ ಚುನಾವಣೆ ಬಗ್ಗೆ ಫವಾದ್ ಚೌಧರಿ ಅಂತೂ ನಿರಂತರವಾಗಿ ಮಾತನಾಡ್ತಾನೆ ಇದ್ದಾರೆ. ಈ ಮುಂಚೆ ಕೂಡ ರಾಹುಲ್ ಗಾಂಧಿಯ ಒಂದು ಪೋಸ್ಟ್ ಅನ್ನ ಈ ಪಾಕಿಸ್ತಾನಿ ಮಾಜಿ ಮಿನಿಸ್ಟರ್ ಇಮ್ರಾನ್ ಖಾನ್ ಪಾರ್ಟಿಯವರು ಇವರು ಹಾಕೊಂಡು ರಾಹುಲ್ ಈಸ್ ಆನ್ ಫೈರ್ ಅಂತ ಹಾಕಿದ್ರು. ರಾಹುಲ್ ಸಖತ್ತಾಗಿ ರುಚಿಗೆದ್ದಿದ್ದಾರೆ ಅಂತ ಫವಾದ್ ಚೌಧರಿ ಹಾಕಿದ್ರು. ಅಷ್ಟು ಮಾತ್ರ ಅಲ್ಲ, ಮೇ 10ನೇ ತಾರೀಕು ನ್ಯಾಯಾಂಗ ಬಂಧನದಿಂದ ಅರವಿಂದ್ ಕೇಜ್ರಿವಾಲ್ ಹೊರಬಂದಿದ್ದಾಗ ಮೋದಿ ಮತ್ತೊಂದು ಯುದ್ಧವನ್ನ ಸೋಚಿದ್ದಾರೆ, ಇದು ಭಾರತಕ್ಕೆ ಒಳ್ಳೆ ಸುದ್ದಿ ಅಂತ ಹೇಳಿದ್ರು. ಅದು ಭಾರತದಲ್ಲಿ ತೀವ್ರ ಟೀಕೆ ಗುರಿಯಾಗಿತ್ತು. ಈಗ ಮತ್ತೆ ಚುನಾವಣೆ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಸುಮ್ಮನೆ ಅವ್ರ ದೇಶದ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಸಾಕು. ಅವರ ಬಾಸನ್ನು ಜೈಲಲ್ಲಿ ಹಾಕಿ ಅಲ್ಲಿ ಉಲ್ಟಾ ನೇತ ಹಾಕಿದ್ದಾರೆ ಪಾಕ್ ಆರ್ಮಿಯವರು ಇಮ್ರಾನ್ ಖಾನ್ರನ್ನ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಕೊಂಡು ಇಲ್ಲಿ ಭಾರತದ ಚುನಾವಣೆ ಬಗ್ಗೆ ರನ್ನಿಂಗ್ ಕಮೆಂಟ್ರಿ ಕೊಡಕ್ಕೆ ಬಂದಿದ್ದಾರೆ ಈ ಮನುಷ್ಯ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬೆಳವಣಿಗೆಯಾಗಿದೆ. ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿರುವ NIA ತಂಡ ಬೆಂಗಳೂರಿನ ಬನಶಂಕರಿ ಹಾಗೂ ಕುಮಾರಸ್ವಾಮಿ ಲೇಔಟ್ ಸೇರಿದಂತೆ ಒಟ್ಟು 4 ಕಡೆ ದಾಳಿ ಮಾಡಿದ್ದಾರೆ. ಅಲ್ಲದೆ ತಮಿಳುನಾಡಿನ ಕೊಯಮತ್ತೂರಲ್ಲೂ ಕೂಡ NIA ದಾಳಿ ನಡೆಸಿದ್ದು ಕೇಸ್ಗೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಒಡಿಶಾದ ಪುರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಂಬಿತ್ ಪಾತ್ರ ಪುರಿಯ ಜಗನ್ನಾಥ ದೇವರ ಬಗ್ಗೆ ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟು ಪೇಚಿಗೆ ಸಿಲುಕಾಕೊಂಡಿದ್ದಾರೆ. ಏನೋ ಹೇಳಕ್ ಹೋಗಿ ಇನ್ನೇನೋ ಹೇಳಿ ಎಡವಟ್ಟು ಮಾಡ್ಕೊಂಡಿದ್ದಾರೆ. ಟಿವಿ ಇಂಟರ್ವ್ಯೂ ಒಂದರಲ್ಲಿ ಮಾತನಾಡ್ತಾ ಇವರು ಜಗನ್ನಾಥ ದೇವರು ಮೋದಿಯ ಭಕ್ತ ಅಂತ ಹೇಳಿದ್ದಾರೆ. ಮೋದಿ ಜಗನ್ನಾಥರ ಭಕ್ತ ಅಂತ ಹೇಳಕ್ ಹೋಗಿ ಇದರ ಬೆನ್ನಲ್ಲೇ ವಿಪಕ್ಷಗಳು ತೀವ್ರ ಖಂಡನೆ ವ್ಯಕ್ತಪಡಿಸಿವೆ. ಒಡಿಶಾ CM ನವೀನ್ ಪಟ್ನಾಯಕ್ ರಿಯಾಕ್ಟ್ ಮಾಡಿ ಆ ಜಗನ್ನಾಥನನ್ನ ಒಬ್ಬ ಮನುಷ್ಯನ ಭಕ್ತ ಅಂತ ಕರೆಯೋದು ದೇವರಿಗೆ ಅಪಮಾನ ಅಂತ ಹೇಳಿದ್ದಾರೆ. ಇದರಿಂದ ಜಗನ್ನಾಥರ ಭಕ್ತರು ಹಾಗೂ ಒಡಿಶಾ ಜನರ ಭಾವನೆಗೆ ನೋವುಂಟಾಗಿದೆ ಅಂತ ಕಿಡಿಕಾರಿದ್ದಾರೆ. ದಿಲ್ಲಿ CM ಕೇಜ್ರಿವಾಲ್ ಕೂಡ ಸಂಬಿತ್ ಪಾತ್ರ ಹೇಳಿಕೆಯನ್ನು ಖಂಡಿಸ್ತೀವಿ ಅಂತ ಹೇಳಿದ್ದಾರೆ. ಸಂಬಿತ್ ಪಾತ್ರ ಬಡ್ಕೋತಾ ಇದ್ದಾರೆ ಈಗ, ಅಯ್ಯೋ ಸ್ವಾಮಿ ಬಾಯಿ ತಪ್ಪಿ ಹೇಳಿಬಿಟ್ಟೆ, ಮೋದಿ ಜಗನ್ನಾಥರ ಭಕ್ತ ದರ್ಶನ ಪಡೆಯಕ್ಕೆ ಬಂದಿದ್ರು ಅಂತ ಹೇಳಕ್ ಹೋಗಿ ಮಿಸ್ ಆಗಿ ಹಂಗೆ ಹೇಳಿದೆ ಅಷ್ಟೇ ಅಂತ ಸಂಬಿತ್ ಪಾತ್ರ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಬಾಯಿ ತಪ್ಪಿ ಆದ ಈ ಹೇಳಿಕೆಗೆ ಪ್ರಾಯಶ್ಚಿತವಾಗಿ ಉಪವಾಸವನ್ನು ಆರಂಭ ಮಾಡ್ತೀನಿ ಅಂತ ಕೂಡ ಸಂಬಿತ್ ಪಾತ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಭಾರತೀಯ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಇದೀಗ ಡ್ರೈವಿಂಗ್ ಲೈಸೆನ್ಸ್ ಪಡೆಯೋಕೆ ಹೊಸ ರೂಲ್ಸ್ ಅನೌನ್ಸ್ ಮಾಡಿದೆ. ಜೂನ್ 1, 2024ರಿಂದ ಡ್ರೈವಿಂಗ್ ಟೆಸ್ಟ್ ನೀಡೋಕೆ ಸವಾರರು ಸರ್ಕಾರಿ RTO ಆಫೀಸ್ಗೆ ತೆರಳುವ ಅಗತ್ಯ ಇಲ್ಲ. ಬದಲಿಗೆ ಡ್ರೈವಿಂಗ್ ತರಬೇತಿ ನೀಡೋ ಸೆಂಟರ್ಗಳಲ್ಲೇ ಡ್ರೈವಿಂಗ್ ಟೆಸ್ಟ್ ಕೊಡಬಹುದು ಅಂತ ಹೇಳಿದೆ. ಈ ಪ್ರೈವೇಟ್ ಸೆಂಟರ್ಗಳಿಗೆ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಸರ್ಟಿಫಿಕೇಟ್ ಇಶ್ಯೂ ಮಾಡೋಕೆ ಅಧಿಕಾರವನ್ನು ಕೊಡಲಾಗುತ್ತೆ. ಅದರಿಂದ ಈ ಪ್ರೈವೇಟ್ ಡ್ರೈವಿಂಗ್ ಸ್ಕೂಲ್ಗಳು ಕೆಲ ಹೊಸ ರೂಲ್ಸ್ ಅನ್ನ ಫಾಲೋ ಮಾಡಿ ಕಾರ್ಯಕ್ಕೆ ಅರ್ಹತೆಯನ್ನು ಪಡಿಬೇಕಾಗತ್ತೆ. ಇನ್ನು ಲೈಸೆನ್ಸ್ಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಫೀಸ್ ನಿಗದಿಪಡಿಸಬೇಕು ಅನ್ನೋ ಬಗ್ಗೆ ಕೂಡ ಹೊಸ ರೂಲ್ಸ್ ಪಟ್ಟಿಯನ್ನ ಸಾರಿಗೆ ಸಚಿವಾಲಯ ರಿಲೀಸ್ ಮಾಡಿದೆ. ಅಲ್ಲದೆ ವಾಹನಗಳಿಗೆ ಸಂಬಂಧಿಸಿದ ಕೆಲ ಇತರೆ ರೂಲ್ಸ್ ಅನ್ನ ಕೂಡ ರಸ್ತೆ ಸಚಿವಾಲಯ ಅನೌನ್ಸ್ ಮಾಡಿದೆ. ಕೇಜ್ರಿವಾಲ್ರ ಆಮ್ ಆದ್ಮಿ ಪಾರ್ಟಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. 2014ರಿಂದ 2022ರವರೆಗೆ ಆಮ್ ಆದ್ಮಿ ಪಾರ್ಟಿಗೆ ಅಕ್ರಮವಾಗಿ ವಿದೇಶಗಳಿಂದ ಒಟ್ಟು 7.08 ಕೋಟಿ ರೂಪಾಯಿ ಫಂಡ್ ಬಂದಿದೆ ಅಂತ ಇಡಿ ಕೇಂದ್ರ ಗೃಹ ಸಚಿವಾಲಯಕ್ಕೆ ಮಾಹಿತಿಯನ್ನು ಕೊಟ್ಟಿದೆ. ಫಂಡ್ ಪಡೆಯುವ ವೇಳೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಹಾಗೂ IPC ಸೆಕ್ಷನ್ಗಳನ್ನು ಆಮ್ ಆದ್ಮಿ ಪಾರ್ಟಿ ಉಲ್ಲಂಘನೆ ಮಾಡಿದೆ. ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಸೌದಿ ಅರೇಬಿಯಾ, UAE, ಕುವೈತ್, ಒಮನ್ಗಳಿಂದ ಆಪ್ಗೆ ದುಡ್ಡು ಹರಿದು ಬಂದಿದೆ ಹಾಗೂ ಈ ವಿದೇಶಿ ಫಂಡಿಂಗ್ ಅನ್ನ ಆಮೇಲೆ ಆಮ್ ಆದ್ಮಿ ಪಾರ್ಟಿ MLAಗಳು ತಗೊಂಡು ಬಳಸಿದ್ದಾರೆ ಅಂತ ಇಡಿ ಹೇಳಿದೆ. ಇತ್ತೀಚೆಗಷ್ಟೇ ದಿಲ್ಲಿ ಲೆಫ್ಟಿನೆಂಟ್ ಗವರ್ನರ್ VK ಸಕ್ಸೇನಾ ಕೇಂದ್ರ ಗೃಹ ಇಲಾಖೆಗೆ ಪತ್ರವನ್ನು ಬರೆದಿದ್ರು. ಕೇಜ್ರಿವಾಲ್ ಖಲಿಸ್ತಾನಿ ಉಗ್ರರಿಂದ ಹಣವನ್ನು ಪಡೆದಿದ್ದಾರೆ, ಈ ಬಗ್ಗೆ NIA ತನಿಖೆ ಆಗಬೇಕು ಅಂತ ಆಗ್ರಹ ಮಾಡಿದ್ರು. ಇದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಸ್ನೇಹಿತರೆ, ಸಾಮಾನ್ಯವಾಗಿ ಶೂ ಸೈಜ್ ಆಯ್ಕೆ ಮಾಡಿಕೊಳ್ಳುವಾಗ ನಮ್ಮ ಮುಂದೆ UK, US ಮತ್ತು ಯುರೋಪ್ ಅಂತ 3 ಆಪ್ಷನ್ಸ್ ಇರುತ್ತೆ ಸೈಜ್. ಆದ್ರೆ ಭಾರತೀಯರ ಪಾದಗಳಿಗೆ ಅಂತಾನೆ ಸಪರೇಟ್ ಆದ ಶೂ ಸೈಜಿಂಗ್ ಸಿಸ್ಟಮ್ ಒಂದನ್ನ ಇದುವರೆಗೆ ಭಾರತದಲ್ಲಿ ಪರಿಚಯ ಮಾಡಿರಲಿಲ್ಲ. ಸೊ ಇದೀಗ ಭಾರತೀಯರಿಗೆ ಅಂತಾನೆ ಹೊಸ ಶೂ ಸೈಜ್ ಸಿಸ್ಟಮ್ ಲಾಂಚ್ ಮಾಡೋಕೆ ಭಾರತ ಮುಂದಾಗಿದೆ. ಆ ಸಿಸ್ಟಮ್ಗೆ ಭಾ ಅಂತ ಹೆಸರನ್ನ ಕೂಡ ಇಡಲಾಗಿದೆ. ಇದನ್ನ ಸೆಂಟ್ರಲ್ ಲೆದರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ CLRI ರೂಪಿಸಿದೆ. ಇದಕ್ಕೆ ವಾಣಿಜ್ಯ ಸಚಿವಾಲಯದ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಸ್ಪಾನ್ಸರ್ ಮಾಡ್ತಾ ಇದೆ. ಪುಣೆಯಲ್ಲಿ ಹದಿಹರೆಯದ ಪುಂಡ ಬಾಲಕರು ಪೋರ್ಷಾ ಕಾರನ್ನ ಓಡಿಸಿ 2 IT ಇಂಜಿನಿಯರ್ಗಳು ಪ್ರಾಣ ಕಳ್ಕೊಂಡಿರೋದ್ರ ಬಗ್ಗೆ ಕಳೆದ FN ನಲ್ಲಿ ಫುಲ್ ನ್ಯೂಸ್ ನಲ್ಲಿ ಮಾಹಿತಿಯನ್ನ ಕೊಟ್ಟಿದ್ವಿ. ಜುವೆನೈಲ್ ಜಸ್ಟಿಸ್ ಬೋರ್ಡ್ ಬಾಲಕ ಪ್ರಬಂಧ ಬರೆಯಬೇಕು, ಟ್ರಾಫಿಕ್ ಪೊಲೀಸರೊಂದಿಗೆ 15 ದಿನ ಕೆಲಸ ಮಾಡುವಂತೆಲ್ಲ ಕಂಡೀಷನ್ ಹಾಕಿ ಜಾಮೀನು ಕೊಟ್ಟಿತ್ತು. ಆದರೆ ಈ ಪ್ರಕರಣ ಅಲ್ಲಿಗೆ ತಣ್ಣಗಾಗಲಿಲ್ಲ. ಬಾಲಕನ ಮೋಜಿನಾಟಕ್ಕೆ ಪ್ರಾಣ ಕಳ್ಕೊಂಡಿರುವ IT ಪ್ರೊಫೆಷನಲ್ಸ್ನ ಪೋಷಕರು ಬಾಲಕನಿಗೆ ಜಾಮೀನು ಕೊಡಬಾರದು, ಇದು ಕೇವಲ ಅಪಘಾತ ಅಲ್ಲ, ಹತ್ಯೆ, ಹಾಗಾಗಿ ಬಾಲಕನಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ರಾಜಕೀಯವಾಗೂ ಕೂಡ ಇದು ಚರ್ಚೆಯಾಗ್ತಾ ಇದೆ. ವಿಪಕ್ಷಗಳು ಈ ಘಟನೆ ಸಂಬಂಧ ಕೆಲ ಆರೋಪಗಳನ್ನ ಮಾಡಿವೆ. ಅಪಘಾತ ಬಳಿಕ ಶ್ರೀಮಂತ ಬಾಲಕ ಏನು ಶ್ರೀಮಂತ ಪಂದುಡ್ಡಲ್ ಕಾರ್ ತಗೊಂಡು ಓಡಿಸ್ತಾ ಇದ್ದ. ಈ ಶ್ರೀಮಂತನ ಮಗನನ್ನ ವಶಕ್ಕೆ ಪಡೆದ ಪೊಲೀಸರು ಸ್ಟೇಷನ್ನಲ್ಲಿ ಆತನಿಗೆ ತಿನ್ನೋಕೆ ಪಿಜ್ಜಾ, ಬರ್ಗರ್ ಮತ್ತು ಬಿರಿಯಾನಿ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಹೀಗಂತ ಶಿವಸೇನೆಯ ಸಂಜಯ್ ರಾವತ್ ಆರೋಪವನ್ನು ಮಾಡಿದ್ದು, ಪುಣೆಯ ಪೊಲೀಸ್ ಕಮಿಷನರ್ ಅಮಿತೇಶ್ ಕುಮಾರ್ರನ್ನ ವಜಾ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಕಲ್ಕತ್ತಾ ಕಾಂಗ್ರೆಸ್ ಕಚೇರಿ ಎದುರು ಬ್ಯಾನರ್ ಒಂದರಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಭಾವಚಿತ್ರಕ್ಕೆ ಮಸಿ ಬಳಿಯಲಾಗಿದೆ. ಅಲ್ಲದೆ ಖರ್ಗೆ TMC ಏಜೆಂಟ್ ಅಂತ ಬರೆದಿದ್ದಾರೆ. ಇದರ ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಕಾಂಗ್ರೆಸ್ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದೆ. ಇನ್ನು ಬಿಹಾರದ ಸರನ್ನಲ್ಲಿ ಚುನಾವಣೋತ್ತರ ಮತದಾನೋತ್ತರ ಹಿಂಸಾಚಾರ ಆಗಿದೆ. ಅಲ್ಲಿ BJP ಮತ್ತು RJD ವರ್ಕರ್ಸ್ ನಡುವೆ ಹೊಡೆದಾಟ ಆಗಿ ಒಬ್ಬ ವ್ಯಕ್ತಿ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ, ಹಲವಾರು ಜನ ಗಾಯಗೊಂಡಿದ್ದಾರೆ. ಪರಿಸ್ಥಿತಿ ನಿಯಂತ್ರಿಸೋಕೆ ಪೊಲೀಸರು ಪ್ರಯತ್ನ ಪಡ್ತಾ ಇದ್ದಾರೆ. ಮುಂಬೈನಿಂದ ದುಬೈಗೆ ಪ್ರಯಾಣ ಬೆಳೆಸಿದ ಎಮಿರೇಟ್ಸ್ ವಿಮಾನವೊಂದು ಫ್ಲೆಮಿಂಗೋಸ್ ಅಂದರೆ ರಾಜಹಂಸ ಪಕ್ಷಿಗಳ ಹಿಂಡಿಗೆ ಡಿಕ್ಕಿ ಹೊಡೆದಿರೋ ಘಟನೆ ಮುಂಬೈನಲ್ಲಿ ಆಗಿದೆ. ಪರಿಣಾಮ ಸುಮಾರು 36 ರಾಜಹಂಸಗಳು ಪ್ರಾಣ ಕಳ್ಕೊಂಡಿವೆ. ಅಲ್ಲದೆ 310 ಪ್ಯಾಸೆಂಜರ್ಸ್ ಇದ್ದ ಈ ವಿಮಾನಕ್ಕೂ ಚೂರು ಡ್ಯಾಮೇಜ್ ಆಗಿದೆ. ಆದರೆ ವಿಮಾನದಲ್ಲಿದ್ದವರಿಗೆ ಯಾವುದೇ ಅಪಾಯ ಆಗಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ನಾನು RSS ಸದಸ್ಯನಾಗಿ ಕೆಲಸ ಮಾಡೋಕೆ ರೆಡಿ ಆಗಿದ್ದೀನಿ ಅಂತ ಕಲ್ಕತ್ತಾ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿದ್ದ ಚಿತ್ತರಂಜನ್ ದಾಸ್ ಹೇಳಿದ್ದಾರೆ. ಕೊನೆಯ ದಿನ ತಮ್ಮ ಹುದ್ದೆಗೆ ವಿದಾಯ ಕೊಡುವಾಗ ಮಾತನಾಡಿದ ಅವರು, ಈ ಹಿಂದೆ ನಾನು RSS ಮೆಂಬರ್ ಆಗಿದ್ದೆ, ಆದರೆ ಈ ವೃತ್ತಿ ಶುರುವಾದ್ಮೇಲೆ ನ್ಯಾಯಮೂರ್ತಿಯಾಗಿ ಕೆಲಸ ನಿಭಾಯಿಸೋಕೆ ಶುರು ಮಾಡಿದ್ಮೇಲೆ ಯಾರ ವಿರುದ್ಧವೂ ಪಕ್ಷಪಾತ ಅನುಸರಿಸ್ತಾ ಇರಲಿಲ್ಲ, ದೂರ ಇದ್ದೆ RSS ನಿಂದ. ವೃತ್ತಿ ಜೀವನದಲ್ಲಿ RSS ಹೆಸರನ್ನ ಎಲ್ಲೂ ಬಳಸಲಿಲ್ಲ ಕೂಡ. ನಾನು ಹಿಂದೂ, ಮುಸ್ಲಿಂ, ಬಡವ, ಶ್ರೀಮಂತ ಅಥವಾ ಕಮ್ಯುನಿಸ್ಟ್ ಎಲ್ಲರನ್ನ ಸಮಾನವಾಗಿ ನೋಡಿದ್ದೀನಿ. ಈಗ ನಾನು ನಿವೃತ್ತಿ ಆಗ್ತಾ ಇದ್ದೀನಿ. ಸೊ RSS ಸಂಘಟನೆಗೆ ಮರಳೋಕೆ ತಯಾರಾಗಿದ್ದೀನಿ. ಸಂಘ ಏನಾದರೂ ನಿಮ್ಮ ನೈಪುಣ್ಯತೆ ನಮಗೆ ಬೇಕು ಯಾವುದಾದ್ರೂ ಕ್ಷೇತ್ರಗಳಲ್ಲಿ ಅಂತ ಕೇಳಿದ್ರೆ ಆ ಸರ್ವಿಸನ್ನು ಕೊಡೋಕೆ ನಾನು ರೆಡಿ ಇದ್ದೀನಿ ಅಂತ
ದಾಸ್ ಹೇಳಿದ್ದಾರೆ. ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ನಿಧನಕ್ಕೆ ಇದೀಗ ಭಾರತ ಸರ್ಕಾರ ಒಂದು ದಿನದ ಶೋಕಾಚರಣೆ ನಡೆಸಿದೆ. ಇದರ ಭಾಗವಾಗಿ ಈಗ ಆಲ್ರೆಡಿ ರಾಷ್ಟ್ರಪತಿ ಭವನ ಸೇರಿದಂತೆ ಕೇಂದ್ರ ಸರ್ಕಾರದ ಕಚೇರಿಗಳ ಮೇಲಿನ ತ್ರಿವರ್ಣ ಧ್ವಜವನ್ನ ಅರ್ಧಕ್ಕೆ ಇಳಿಸಲಾಗಿತ್ತು. ಅಲ್ಲದೆ ಶೋಕಾಚರಣೆ ಇರೋದ್ರಿಂದ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳನ್ನ ನಡೆಸಲ್ಲ ಅಂತ ಕೇಂದ್ರ ಗೃಹ ಸಚಿವಾಲಯದ ವಕ್ತಾರರು ಹೇಳಿದ್ದಾರೆ. ಅತ್ತ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅಂತ್ಯಕ್ರಿಯೆಯಲ್ಲಿ ಭಾರತದ ಪರವಾಗಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಪಾಲ್ಗೊಳ್ಳುತ್ತಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಹೀಗಾಗಿ ಧನ್ಕರ್ ಬುಧವಾರ ಇರಾನ್ಗೆ ತೆರಳುತ್ತಾರೆ ಅಂತ ಕೂಡ ಮಾಹಿತಿ ಸಿಕ್ಕಿದೆ. ಲಂಡನ್ನಿಂದ ಸಿಂಗಪುರ್ ಕಡೆಗೆ ಹಾರಾಟ ನಡೆಸ್ತಾ ಇದ್ದ ಸಿಂಗಪುರ್ ಏರ್ಲೈನ್ಸ್ನ ಬೋಯಿಂಗ್ 777 ವಿಮಾನ ಸಿವಿಯರ್ ಟರ್ಬ್ಯುಲೆನ್ಸ್ ಅಂದ್ರೆ ದೊಡ್ಡ ಪ್ರಮಾಣದ ಪ್ರಕೋಪಕ್ಕೆ ಕೋಲಾಹಲಕ್ಕೆ ಒಳಗಾಗಿ ಓರ್ವ ಪ್ಯಾಸೆಂಜರ್ ಪ್ರಾಣ ಕಳ್ಕೊಂಡಿದ್ದಾರೆ. ಜೊತೆಗೆ ಹಲವರಿಗೆ ಗಾಯಗಳಾಗಿವೆ. ಸದ್ಯ ಈ ವಿಮಾನ ಬ್ಯಾಂಕಾಕ್ಗೆ ಡೈವರ್ಟ್ ಆಗಿದ್ದು ಸೇಫ್ ಆಗಿ ಆಮೇಲೆ ಲ್ಯಾಂಡ್ ಆಗಿದೆ. ಇನ್ನು ವಾರದ ಮೊದಲ ಸೆಷನ್ ನಲ್ಲಿ ಭಾರತದ ಷೇರುಪೇಟೆ ಫ್ಲಾಟ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 53 ಪಾಯಿಂಟ್ಸ್ ಕಮ್ಮಿಯಾಗಿ 73,953ಕ್ಕೆ ರೀಚ್ ಆಗಿದೆ. ನಿಫ್ಟಿ 27 ಪಾಯಿಂಟ್ಸ್ ಗಳಿಸಿ 22,529ಕ್ಕೆ ರೀಚ್ ಆಗಿದೆ. ನಿರಂತರ 2-3 ಸೆಷನ್ಗಳಲ್ಲಿ ಲಾಭ ಮಾಡಿಕೊಂಡ ದೇಸಿ ಮಾರುಕಟ್ಟೆಗಳು ಇವತ್ತು ಬಹಳ ಎಚ್ಚರಿಕೆಯಿಂದ ಟ್ರೇಡಿಂಗ್ ನಡೆಸಿವೆ. ಚುನಾವಣೆ ಅಂತಿಮ ಘಟ್ಟದ ಕಡೆ ಸಾಗ್ತಿದ್ದ ಹಾಗೆ ಭಾರತದ ಷೇರುಪೇಟೆಯಲ್ಲೂ ಕೂಡ ಒಂದು ರೀತಿ ಕಾದು ನೋಡುವ ತಂತ್ರಕ್ಕೆ, ಅಂದರೆ ಜಾಸ್ತಿ ತುಂಬ ದೊಡ್ಡ ಪ್ರಮಾಣದ ಸೆಲ್ಲಿಂಗೂ ಆಗ್ತಾ ಇಲ್ಲ ದೇಸಿ ಇನ್ವೆಸ್ಟರ್ಸ್ ಇಂದ. ಫಾರಿನ್ ಇನ್ವೆಸ್ಟರ್ಸ್ ಸೆಲ್ ಮಾಡ್ತಾ ಇದ್ದಾರೆ, ಬಟ್ ದೇಸಿ ಇನ್ವೆಸ್ಟರ್ಸ್ ದೊಡ್ಡ ಪ್ರಮಾಣದಲ್ಲಿ ಸೆಲ್ಲಿಂಗು ಮಾಡ್ತಿಲ್ಲ, ದೊಡ್ಡ ಪ್ರಮಾಣದಲ್ಲಿ ಬೈಯಿಂಗು ಮಾಡ್ತಿಲ್ಲ. ಒಂದು ರೀತಿ ಫ್ಲಾಟ್ ಆಗಿದೆ ಕಳೆದ ಕೆಲವು ದಿನಗಳಿಂದ. ಇದರ ನಡುವೆನೂ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ. ಇದೆಲ್ಲದರ ನಡುವೆ ಷೇರುಪೇಟೆ ಹೊಸ ಮೈಲಿಗಲ್ಲನ್ನ ಸ್ಥಾಪಿಸಿದೆ. ಕೇವಲ 6 ತಿಂಗಳ ಅವಧಿಯಲ್ಲಿ BSE ಲಿಸ್ಟೆಡ್ ಕಂಪನಿಗಳ ಒಟ್ಟು ಮಾರ್ಕೆಟ್ ಕ್ಯಾಪ್ $5 ಟ್ರಿಲಿಯನ್ ಅಂದ್ರೆ 415 ಲಕ್ಷ ಕೋಟಿ ರೂಪಾಯಿ ಕ್ಲಬ್ಗೆ ಸೇರಿದೆ. ಅಂದ್ರೆ 2024ರ ಆರಂಭದಿಂದ ಇಲ್ಲಿವರೆಗೂ ಸುಮಾರು 52.5 ಲಕ್ಷ ಕೋಟಿ ರೂಪಾಯಿ ಏರಿಕೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $831 ಜಾಸ್ತಿಯಾಗಿ 74,214 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $761 ಜಾಸ್ತಿಯಾಗಿ 67,980 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ $6,500 ಜಾಸ್ತಿಯಾಗಿ 92,873ಕ್ಕೆ ರೀಚ್ ಆಗಿದೆ. ಬೆಳ್ಳಿ ಸಿಕ್ಕಾಪಟ್ಟೆ ರೈಸ್ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರಿಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.